ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ. ಇವತ್ತಿನ ವಿಶೇಷ ಏನು ಅಂದರೆ, ಇವತ್ತು 24th ಮಾರ್ಚ್ ಐಶು ಬರ್ಡೇ, ಅಂದರೆ ನನ್ನ ತಂಗಿ ಬರ್ಡೇ. ಅವಳ ಬರ್ಡೇನ ನಾವು ಒಂದು ಪಾರ್ಟಿ ಸೆಲೆಬ್ರೇಷನ್ ಮಾಡೋ ಪ್ರೈವೇಟ್ ಥಿಯೇಟ್ರ್ ಇರುತ್ತಲ್ವ, ಆ ಥರದ್ರಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇವಾಗ ಅವಳಿಗೆ ಸರ್ಪ್ರೈಸ್ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಅವಳಿಗೆ ಗೊತ್ತಾಗಿರುತ್ತೆ, ಯಾಕಂದರೆ ನಾವು ನೆನ್ನೆನೇ ನೋಡ್ಕೊಂಡು ಬಂದ್ವಿ. ಇದನ್ನು ಎಷ್ಟಾಗತ್ತೆ ಏನಾಗುತ್ತೆ ಅಂತ ಫುಲ್ ಕೊಟೇಶನ್ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಅವಳಿಗೆ ನೆನ್ನೆನೇ ಗೊತ್ತಾಗಿರುತ್ತೆ. ಬೆಳಗ್ಗೆ ಇದನ್ನು ಬುಕ್ ಮಾಡಿ ಇವಾಗ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಕರೆದಿದ್ದೀವಿ. ಈಗ ನಾನು ನಮ್ಮ ಮಮ್ಮಿ ನಾವಿಬ್ರು ಬಂದಿದ್ದೀವಿ. ಕೇಕು ಎಲ್ಲ ತಂದಾಯ್ತು, ಎಲ್ಲ ರೆಡಿ ಆಗಿದೆ. ಈಗ ಅವರು ಆಚೆ ಕಡೆ ಬಂದಿದ್ದಾರೆ, ನೀವು ಅವಾಗ ಕರ್ಕೊಂಡು ಬರ್ತಾರೆ ನಮ್ಮಮ್ಮ ಹೋಗಿ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹ್ಯಾಪಿ ಬರ್ಡೇ. ಹೆಂಗ ಅನ್ಸ್ತಿದೆ? ಇನ್ನು ಕೇಕ್ ಕಟ್ ಆಗ್ಲಿಲ್ಲ. ಸಾರಿ 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 ಸಾರಿ. ಹೆಂಗಂದ್ರೆ ಆಶಾ ಅಂತ ಬರ್ಸೋಕೆ ಇದು ಇದ್ರ ಮೇಲೆ ತೋರ್ಸೋದ್ನ. ಆಶಾ. ಹ್ಯಾಪಿ ಬರ್ಡೇ ಆಶಾ ಅಲ್ಲ, ಅದು ಐಶ್. ಹೆಂಗ ಐಶ್ ಅಂತ ನನ್ಗೂ ಗೊತ್ತು, ನಂದೇ ಸ್ಪೆಲ್ಲಿಂಗು. ಅದು ಸಡನ್ ಆಗಿ ನೋಡ್ರೆ ಆಶಾ ಅಂತ ನೀವು ಕಾಣಿಸ್ತಾ ಇರೋದು. ಆದಿವಾಸಿ ಹೇರ್ ಆಯಿಲ್. ಆದಿವಾಸಿ ಹೇರ್ ಆಯಿಲ್ ಅಡ್ವರ್ಟೈಸ್ಮೆಂಟ್ ಏನ್ ಕೊಡ್ತಿಲ್ಲ. ಹೆಂಗ ಅನ್ಸ್ತಿದೆ ಬರ್ಡೇ? ಚೆನ್ನಾಗಿ ಅನ್ಸುತ್ತೆ. ಬೆಳಿಗ್ಗೆಯಿಂದ ಏನೇನ್ ಮಾಡಿದೆ? ಬೆಳಗ್ಗೆಯಿಂದ ಏನೇನೇನೇನೇನೋ ಮಾಡಿದೀನಿ. 2 ಕೇಕ್ ಕುಡಿದೀನಿ. ಏನೇನು ಇವಾಗ ಇನ್ನೊಂದು ಕೇಕು.
ಎರಡು ಆಚೆ ಇಲ್ಲೂ ಆಚೆನೆ ಆದ್ರೆ ಮನೆದು. ಮನೆದು ಅಲ್ಲ, ಮನೆಯವ್ರದ್ದು. ಮನೆಯವ್ರದಲ್ಲ, ಮನೆಯವ್ರು ಕುಡಿಸ್ತಾ ಇರೋ ಕೇಕು. ಯಾರ್ದು ಐಡಿಯಾ ನೆನ್ನೆದೆ. ಇವತ್ತು ಫುಲ್ ಬರ್ಡೇಗೆ ಮದ್ವೆಗೆ ಹೋದ್ಮೇಲೆ ಬರ್ಡೇ ಮಾಡಕ್ ಆಗಲ್ಲ, ನಾನು ಇರಲ್ಲ ಅಂತ ಹೇಳಿ ಇವಾಗ್ಲೇ ತಂಗಿದಿರ್ ಬರ್ಡೇ ಎಲ್ಲ ಇನಿಷಿಯೇಟಿವ್ ತಗೊಂಡ್ ಮಾಡ್ತಿದ್ದೀರಾ. ಹೆಂಗ್ ಅನ್ಸಿದೆ? ಹೆಂಗ್ ಐಡಿಯಾ ಬಂತು ಇದೆಲ್ಲ? ಇದೆಲ್ಲ ತುಂಬಾ ಒಂದ್ 15 ದಿವಸದ ಹಿಂದೆಯಿಂದಾನೇ ಪ್ಲಾನ್ ಇತ್ತು. ಮಾಡ್ಬೇಕು ಅಂದ್ರೆ ಪ್ರೈವೇಟ್ ಥಿಯೇಟರ್ಗೆ ಇದ್ ಮಾಡಿ ಮಾಡ್ಬೇಕು ಅನ್ನೋದಿತ್ತು. ಬಟ್ ಮಾಡಕ್ಕೆ ಒಂದು ಒಳ್ಳೆ ಲೊಕೇಶನ್ ಮತ್ತೆ ಟೈಮಿಂಗ್ಸ್ ಎಲ್ಲ ಹುಡುಕ್ತಾ ಇದೆ. ನೆನ್ನೆ ಬಂದು ಜಸ್ಟ್ ಹೀಗೆ ವಾಕಿಂಗ್ ಅಲ್ಲಿ ಬಂದಾಗ ಇದು ಸಿಕ್ತು, ಅಫೋರ್ಡಬಲ್ ಇತ್ತು, ಹತ್ರನೂ ಇತ್ತು ಅಂಡ್ ಟೈಮಿಂಗ್ಸ್ ಅಡ್ಜಸ್ಟ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ಹಂಗಾಗಿ ಬೆಳಗ್ಗೆ ಅವ್ರು 11 ಗಂಟೆ ಅಷ್ಟರಲ್ಲಿ ಡಿಸೈಡ್ ಮಾಡಿ ಬುಕ್ ಮಾಡಿ ಅಂತ ನಿನ್ನೆ ಹೇಳಿದ್ರು. ಸೊ ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡು ಬೆಳಗ್ಗೆನೆ ಅವ್ರಿಗೆ ಕಾಲ್ ಮಾಡಿ ಬುಕ್ ಮಾಡಿದೆ. ಸೊ ಅಷ್ಟೇ, ಖುಷಿ ಆಗ್ತಾಯಿದೆ ಫಸ್ಟ್ ಟೈಮ್ ಈ ತರ ಬಂದು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ. ಅಂಡ್ ನನ್ನ ಬರ್ಡೇನು ಈ ತರ ಹೋಪ್ ಮಾಡ್ತಾರೆ ಅನ್ನೋದೊಂದು ಹೋಪ್ಸ್ ಇಟ್ಕೊಳ್ತೀನಿ. ಇದು ಅದು ಬೇರೆ ಟೇಕ್ ಆಫ್ ಮಾಡ್ಲಿಲ್ವಾ? ಈ ತರ ಪ್ರೈವೇಟ್ ಥಿಯೇಟರ್ ಅಲ್ಲಿ ಇಷ್ಟ ಆಗಲ್ಲ. ಒಂದು LED ಸ್ಕ್ರೀನಿಂಗ್ಸ್ ಒಂದು 3 hours. ಏನಕ್ಕೆ? ಒಂದು ಐ ವಾಂಟ್ ಟು ವಾಚ್ ಎನಿ ಡಿ ಬಾಸ್ ಮೂವೀಸ್ ರಿಲೀಸ್ ಆಗಿರೋದು. ಅಷ್ಟ್ರಲ್ಲಿ ಡೆವಿಲ್ ರಿಲೀಸ್ ಆಗುತ್ತೆ, ಡೆವಿಲ್ ರಿಲೀಸ್ ಆಗ್ಬೋದು. ಸೊ ಹಂಗಾಗಿ ಅವಾಗ ಮೂವಿ ನೋಡ್ಕೊಂಡು ಅಲ್ಲೇ ಸ್ವಲ್ಪ ಒಂದು 3 hours ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಥ್ಯಾಂಕ್ ಯು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಇವರೆಲ್ಲ ಸೇರಿ ಏನೋ ಪ್ಲಾನ್ ಮಾಡಿದ್ದಾರೆ, ಹಂಗಾಗಿ ನಾನು ಬಂದೆ. ಆಕ್ಚುಲಿ ಐಶುಗೂ ಪ್ರಿಯನ್ಗೂ ಜಾಸ್ತಿ ಕನೆಕ್ಷನ್, ಜಾಸ್ತಿ ಲವ್ ಇಲ್ಲ ಜಾಸ್ತಿ ಲವ್ ಇಲ್ಲ. ಆದ್ರೂನು ಇದೆಲ್ಲ ಮಾಡಿದಾಳೆ ಅಂದ್ರೆ ಖುಷಿ ಆಗ್ತಾ ಇದೆ. ಇನ್ಮೇಲಾದ್ರೂ ಐಶುನು ಪ್ರಿಯನು ಜಾಸ್ತಿ ಕ್ಲೋಸ್ ಆಗಿ ಒಳ್ಳೆ ಬಾಂಡಿಂಗ್ ಬೆಳೀಲಿ ಅಂತ ಹಾರೈಸ್ತೀನಿ ನಾನು ಈ ಟೈಮಲ್ಲಿ. ಹಂಗಾದ್ರೆ ಬಾಂಡಿಂಗ್ ಇಲ್ಲ ಅಂತ ಹೇಳ್ತಿರೋದ ಅಮ್ಮ. ಇನ್ಮೇಲಾದ್ರೂ ಬರ್ಲಿ ಆ ಬಾಂಡಿಂಗು. ನನ್ಗ ಅವ್ರಿಬ್ರು ಬಾಂಡಿಂಗ್ ನೋಡಿ ಖುಷಿ ಆಗ್ಬೇಕು, ಖುಷಿಲಿ ಕಣ್ಣೀರ್ ಬರ್ಬೇಕು. ಓಕೆ, ಈಗ ಹಂಗೆ ಬರ್ತೈತೆ ನಮ್ಮ ಅಮ್ಮನ್ ಕಣ್ಣೀರು, ಖುಷಿಲ್ ಬರ್ತಾ ಇಲ್ವೇನೋ? ನನಗ್ ಬರ್ತಿಲ್ಲ, ಐಶುಗೆ ಬರ್ತೈತೆ. ನನ್ಗೇನ್ ಬರ್ತೈತೆ? ನನ್ಗೆ ಸರಿ, ಓಕೆ. ಕಣ್ಣೀರ್ ಬರ್ತಾ ಇಲ್ಲ. ಹೇಳಿ, ನೀವು 5 ಕ್ಲಾಸ್ ಆಗಿ ಕಾಣಿಸ್ತಾ ಇದ್ದೀರಾ. ಇದು ನಂದಲ್ಲ ಬಟ್ಟೆ, ಇದು ಐಶುದು ಬಟ್ಟೆ, ಪ್ಯಾಂಟು ಅಷ್ಟೇ. ಏನ್ ಹೈ ಕ್ಲಾಸ್ ಆಗಿ ಏನು ಕಾಣಿಸ್ತಾ ಇಲ್ಲ. ಇದು ಹೇರ್ ಇದ್ ನಾನೇ ಮಾಡ್ಕೊಂಡಿದೀನಿ, ಇದನ್ನು ನಾನೇ ಮಾಡ್ಕೊಂಡಿದೀನಿ. ಏನು ಮಾಡ್ಕೊಂಡಿಲ್ಲ, ನೀವು ಸುಮ್ನೆ ಬಂದಿದ್ದೀರಾ. ಮುಂದೆ ಕೇಳಿ, ಬರ್ಡೇ ಏನ್ ಅನ್ನಿಸ್ತಾ ಇದೆ? ಬರ್ಡೇ ಫುಲ್ ಬರ್ಡೇ ವೈಬ್ಸ್ ಇದೆ. ತುಂಬಾ ಚೆನ್ನಾಗ್ ಅನ್ಸ್ತಿದೆ. ಓಕೆ, ನಮ್ಮ ಮನೇಲಿ ಈ ತರ ಮಾಡ್ಬೇಕು ಅಂತ ಹೋದ್ ವರ್ಷನೇ ಏನು ನಿಮ್ಮ ಮಮ್ಮಿ ಅನ್ಕೊಂಡಿದ್ರು. ಓಕೆ, ನಿನ್ ಬರ್ಡೇನ ಆದ್ರೆ ನೀನು ನಮ್ ಜೊತೆ ಬಂದು ಟೇಕ್ ಆಫ್ ಅಲ್ಲಿ ಮಾಡಿದ್ಕೆ ನಿಮ್ಮ ಅಮ್ಮ ನಿನ್ನೆ ಇನ್ನೇನ್ ಟೇಕ್ ಆಫ್ ಮಾಡಕ್ ರೆಡಿ ಆಗಿದ್ದಾರೆ. ಸೊ ಆ ತರ ಮಾಡ್ಬೇಕು ಅಂದಿದ್ ಬರ್ಡೇನ ಈ ಸಲ ಇವಳ ಬರ್ಡೇ ಮಾಡ್ತಾ ಇದೀವಿ. ಓಕೆ, ನೆಕ್ಸ್ಟ್ ಎಲ್ಲ ನೋಡೋಣ ಹೆಂಗ್ ಬರ್ಡೇ ಆಗುತ್ತೆ ಗೊತ್ತಿಲ್ಲ. ಇನ್ನ ಏನೇನ್ ಹೇಳ್ಬೇಕು? ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಏನ್ ನಾವೇ ಮಾಡ್ಕೊಂಡು ಹೋಗೋದು, ಅದನ್ನ ಮನೇಲೆ ಮಾಡ್ಬೋದಿತ್ತು. ನಂಗೆ ಏನ್ ಇಷ್ಟೊಂದೆಲ್ಲ ನಂಗೆ ಹೇಳ್ತಿದ್ದೀನಿ, ನಂಗೇನ್ ಇಷ್ಟೊಂದೆಲ್ಲ ಡೆಕೋರೇಷನ್ ಇಟ್ಟು ಏನು ಮಾಡ್ಬೇಡ್ರಿ. ಯಾವ್ದಾದ್ರು ದೊಡ್ಡ ರೆಸ್ಟೋರೆಂಟ್ ಕರ್ಕೊಂಡೋಗಿ ಚೆನ್ನಾಗಿ ತಿನ್ನೋಕ್ ಕೊಟ್ಬಿಟ್ರೆ ಅಷ್ಟೇ ಸಾಕು. ನನ್ ಬರ್ಡೇ ಏನೇನು ಬೇಡ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋ, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ತಿನ್ನೋದ್ 4 ಕಾಣಿಗೆ ಚೆನ್ನಾಗಿ ತಿನ್ಸ್ಬೇಕಂತ. ಅಲ್ಲ ಹಂಗಲ್ಲ, ನಂಗೆ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಚೆನ್ನಾಗಿ ತಿನ್ಬಿಟ್ರೆ ಅಷ್ಟೇ ಸಾಕು. ನಂಗೆ ಇದೆಲ್ಲ ಏನು ಬೇಕಾಗಿಲ್ಲ. ಕೇಕ್ ಬೇಡ, ಯಾಕಂದ್ರೆ ಸ್ವೀಟ್ ತಿನ್ನಲ್ಲ. ಓಕೆ, ಬಟ್ ಇವಳಿಗೆ ಈ ತರ ಇಷ್ಟ, ಅವಳಿಗೂ ಆ ತರ ಇಷ್ಟ. ಇಟ್ಸ್ ಓಕೆ, ಅವ್ರಿಗೆ ಇಷ್ಟ ಅಂದ್ಮೇಲೆ ಮಾಡೋದ್ರಲ್ಲಿ ಏನು ಇದಿಲ್ಲ. ಓಕೆ,
ನಾ ಇನ್ನೊಂದು ಹೇಳ್ಬೇಕು, ನಾನು ಬೆಳಗ್ಗೆ ಬುಕ್ಕಿಂಗಿಗೆ ಕಾಲ್ ಮಾಡಿದಾಗ ನೆನೆ 3 ಜನ ಗರ್ಲ್ಸ್ ಬಂದಿದ್ವಲ್ಲ ನಾನು ಅಂತ ಹೇಳಿದಾಗ ಅವರು ಬಲೂನ್ ಕತ್ಕೊಂಡ್ ಹೋದ್ರಲ್ಲ ಅವ್ರ ಅಂತ ಕೇಳಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದ್ರ ಬಗ್ಗೆ ನಾನು ಏನ್ ಹೇಳಕ್ಕೂ ಇಷ್ಟ ಪಡಲ್ಲ, ಯಾಕಂದ್ರೆ ನೆನ್ನೆ ನಂಗೆ ಪರ್ಪಲ್ ಕಲರ್ ಅಂದ್ರೆ ತುಂಬಾ ಇಷ್ಟ ಇರೋದ್ರಿಂದ ಬಲೂನ್ ಎತ್ಕೊಂಡು ಹೋದೆ ಅಷ್ಟೇ, ನಾನು ಕತ್ಕೊಂಡು ಹೋಗಿಲ್ಲ. ಕತ್ಕೊಂಡ್ ಹೋಗಿಲ್ಲ, ಎತ್ಕೊಂಡ್ ಹೋಗಿದ್ರ ಅಂತ ಹೇಳಿದ್ರು. ಅಷ್ಟೇ. ಕೇಳಿದ್ರು ನಾವು 3 ಜನ ಬಂದಿದ್ವಲ್ಲ ನಿನ್ನೆ ಗರ್ಲ್ಸ್ ಅಂತಂದಾಗ ಯಾರ್ ಹೇಳಿ ಅದೇ ಬಲೂನ್ ಎತ್ಕೊಂಡ್ ಹೋದ್ರಲ್ಲ ಅವ್ರ ಅಂತ ಕೇಳಿದ್ರು. ಐಡೆಂಟಿಫಿಕೇಶನ್ಗೆ ಅದು ಒಂದಾದ್ರೂ ಗುರ್ತು ಬಿಟ್ಟಿದ್ದೀನಲ್ಲ, ಅದು ಖುಷಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡದ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡದ ಏನ್ ಮಾಡೋದು? ಸೊ ಇಲ್ಲಿಂದ ಇವಾಗ ನಾವು ಬರ್ಡೇ ಆಯ್ತು, ಬರ್ಡೇ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಊಟ ಮಾಡಿ ಮಲ್ಕೊಂತೀವಿ. ಮೇ ಬಿ ಹೊರಗಡೆ ತಿಂತೀವಿ, ಅಲ್ಲಿ ತಿನ್ನೋದಾದ್ರೆ ತಿಂತೀವಿ, ಇಲ್ಲ ಮನೆಗೆ ಹೋಗಿ ತಿಂತೀವಿ. ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋನಲ್ಲಿ ನೆಕ್ಸ್ಟ್ ನಿಮ್ಗೆಲ್ಲ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಲಾಟ್ಸ್ ಆಫ್ ಲವ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್. ಅದೇ ನಂಗೆ ಬರ್ಡೇ ಇಂಟ್ರೋ ಕೊಡ್ತಿದ್ದೆ. ಕೊಡ್ತೀಯ ನೀನಲ್ಲಿ? ಅವಳ ಬರ್ಡೇ ವಿಶೇಷವಾಗಿ ನಾವು ಒಂದು ಕೆಫೆ ಏನ್ ಹೇಳ್ತಾರಮ್ಮ, ತಂಗಿ ಬರ್ಡೇ ಹೋದ್ಮೇಲೆ ಸ್ವಲ್ಪ ಲೈಟ್ಗೆ ಬರ್ತೀರಾ? ಅಕ್ಕ ನೀನು ಹಿಂದೆಗಡೆ ಲೈಟ್ ಇಡ್ತಾ ಇದ್ಯಾ? ಅಕ್ಕ